ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಆಕ್ರೋಶ ಈ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಕೆ ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಸಮಿತಿಯಲ್ಲೇ ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧ ಒಂದು ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಆ ಸಮಿತಿ ಏನೆಲ್ಲ ಮಾಹಿತಿಯನ್ನ ಕೊಡುತ್ತೆ ಅಂದ್ರೆ ಯಾವ್ಯಾವ ರೈತರು ಇದಕ್ಕೆ ರೆಡಿ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂಥವರಿಂದ ಸ್ವ ಇಚ್ಛೆಯಿಂದ ರೈತರು ಭೂಮಿ ಕೊಟ್ರೆ ಮಾತ್ರ ಭೂಸ್ವಾಧೀನ. ರೈತರು ತಾವಾಗಿಯೇ ಜಮೀನು ಕೊಟ್ರೆ ಓಕೆ. ಕೊಡದ ಜಮೀನಿಗೆ ಒತ್ತಾಯ ಇಲ್ಲ. ಯಾವ ರೈತರಿಗೂ ಕೂಡ ನಾವು ಒತ್ತಾಯ ಮಾಡಲ್ಲ. ಅವರು ಸ್ವ ಇಚ್ಛೆಯಿಂದ ನಾನು ಭೂಮಿ ಕೊಡ್ತೀನಿ ಅಂತ ಹೇಳಿ ಬಂದ್ರೆ ಈಗ ನಿರ್ಧರಿಸಿರುವಂತಹ ಅಮೌಂಟ್ಗೆ ಅವರಿಗೆ ಭೂಮಿಯನ್ನ ಕೊಂಡುಕೊಳ್ತೀವಿ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ಸಾಕಷ್ಟು ಗೊಂದಲ ಇತ್ತು. ಒಂದ್ ಕಡೆ ಪ್ರತಿಭಟನೆ ಪರ ವಿರೋಧವಾಗಿ ನಡೀತಾ ಇತ್ತು. ನಿನ್ನೆ ಆದಂತಹ ಗಲಾಟೆ, ಇದೆಲ್ಲ ವಿಚಾರಕ್ಕೂ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಮಿತಿ ರಚನೆ ಮಾಡೋದಾಗಿ ಹೇಳಿದ್ದಾರೆ. ಅಂದ್ರೆ ಒಂದಷ್ಟು ಯಾರ್ಯಾರು ಒಪ್ಪಿಗೆಯನ್ನ ಕೊಡ್ತಾರೋ ಅವರ ಜಾಗವನ್ನ ಖರೀದಿ ಮಾಡ್ತೀವಿ, ಇಲ್ಲ ಅಂತ ಅಂದ್ರೆ ಒತ್ತಾಯ ಇಲ್ಲ ಅಂತ ಹೇಳಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ? ರೈಟ್ ಮಧು, ಹಿಂದೆ ಸಾಕಷ್ಟು ಶಕುಂತಲಾ ಇನ್ಫ್ಯಾಕ್ಟ್ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಸಾಕಷ್ಟು ಆಗಿದೆ. ಈಗಾಗಲೇ ಒಂದು ಕರ್ನಾಟಕದಲ್ಲಿ ಬೇರೆ ಬೇರೆ ಮಾಡೆಲ್ಗಳ ಬಗ್ಗೆ ನಾವು ಮಾತನಾಡ್ತೀವಿ, ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಿದ್ವಿ. ಕೆಲ ವರ್ಷಗಳ ಹಿಂದೆ ಅಥವಾ 1.5 ವರ್ಷಗಳ ಹಿಂದೆ ದೇವನಹಳ್ಳಿಯ ಚನ್ನರಾಯಪಟ್ಟಣದ ಬಗ್ಗೆ ಎಲ್ಲರೂ ಕೂಡ ನೆನಪಿರ್ಬೋದು. ಅಲ್ಲೂ ಕೂಡ KIDB ಭೂಸ್ವಾಧೀನ ಮಾಡಿದಂಥ ಸಂದರ್ಭದಲ್ಲಿ ಅನೇಕರು ಅದನ್ನು ವಿರೋಧಿಸಿದ್ರು. ವೆರಿ ಇಂಪಾರ್ಟೆಂಟ್ಲಿ ರೈತಾಪಿ ವರ್ಗದಿಂದಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಒಂದು ಘೋಷಣೆಯನ್ನು ಮಾಡಿದ್ರು, ನಾವಾಗೆ ಜಮೀನನ್ನು ಸ್ವೀಕಾರ ಮಾಡಲ್ಲ ಅಥವಾ ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನ ಮಾಡಲ್ಲ, ಬದಲಾಗಿ ರೈತರೇ ತಾವಾಗಿ ಮುಂದೆ ಬಂದೇನಾದರೂ ಜಮೀನು ಕೊಡ್ತೀನಿ ಅಂದರೆ ಅದನ್ನು ಸರ್ಕಾರ ಸ್ವೀಕಾರ ಮಾಡುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈಗ ದೇವನಹಳ್ಳಿಯ ಭೂಸ್ವಾಧೀನದ ಮಾಡೆಲ್ ಏನಿದೆ ಅದನ್ನು ಬಿಡದಿಯಲ್ಲಿ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಬಿಡದಿಯಲ್ಲೂ ಕೂಡ ನಾವು ನೇರವಾಗಿ ಭೂಸ್ವಾಧೀನ ಮಾಡ್ತಾ ಇಲ್ಲ, ಸ್ವ ಇಚ್ಛೆಯಿಂದ ಯಾರು ಬರ್ತಾರೆ, ಸ್ವ ಇಚ್ಛೆಯಿಂದ ಬರೋರಿಗೆ ಸಹಜವಾಗಿಯೇ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಇಲ್ಲವಾದಲ್ಲಿ ನಾವು ಅವರಿಗೆ ಒತ್ತಾಯ ಮಾಡೋದಿಲ್ಲ, ಆ ಭೂಮಿಯನ್ನು ನಾವು ವಶಕ್ಕೆ ಪಡೆದುಕೊಳ್ಳಲ್ಲ. ಅವರು ಹಾಗೆಯೇ ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಅಥವಾ ಮನೆಗೆ ಸಂಬಂಧಪಟ್ಟಂಥ ವೃತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸಗಳನ್ನ ಮಾಡ್ಕೋಬಹುದು ಅನ್ನುವಂಥ ಆಪ್ಷನನ್ನು ಕೂಡ ಈಗ ಸರ್ಕಾರ ಮುಂದಿಟ್ಟಿದೆ. ಈಗ ಸರ್ಕಾರ ಹೇಳ್ತಾ ಇದೆ ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನ. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಮಿಟಿಯನ್ನು ಕೂಡ ಮಾಡ್ತಾ ಇದೆ. ಈ ಕಮಿಟಿಯ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಬೇಕಾಗಿದೆ. ಅದಕ್ಕೆ ಪತ್ರಕರ್ತರು ಕೂಡ ಕೇಳಿದ್ದೀವಿ ನಾವು ಪ್ರಶ್ನೆಗಳನ್ನು, ಯಾವ ರೀತಿಯಂಥ ಕಮಿಟಿ, ಯಾವ ಕಾರಣಕ್ಕೋಸ್ಕರ ಕಮಿಟಿ ಅಂತ. ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳೋದಕ್ಕೆ ಅಥವಾ ಕಾನೂನಾತ್ಮಕವಾದಂಥ ಅಂಶಗಳನ್ನು ನಿರ್ಧಾರ ಮಾಡೋದಕ್ಕೆ, ಅಂದರೆ ಸ್ವ ಇಚ್ಛೆಯಿಂದ ಕೊಡೋದ್ರೆ ಅದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕಾಗತ್ತೆ, ಜೊತೆಗೆ ಪ್ರಾಜೆಕ್ಟ್ನ ಯಾವ ರೀತಿ ಅದನ್ನು ಮುಂದುವರಿಸಬೇಕಾಗತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಒಂದು ಕಮಿಟಿ ನಿರ್ಧಾರ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ಮಹತ್ವದ ನಿರ್ಧಾರ ಅಂದರೆ ಪಾಯಿಂಟ್ ನಂಬರ್ 1, ಒಂದು ಸ್ವ ಇಚ್ಛೆಯಿಂದ ಈಗಾಗಲೇ ಸರ್ಕಾರಕ್ಕೆ ಭೂಮಿಯನ್ನು ಕೊಡೋದಿದ್ರೆ ಮಾತ್ರ ಸ್ವೀಕಾರ ಅನ್ನೋದು ಅತ್ಯಂತ ಮಹತ್ವದ ನಿರ್ಧಾರ. ಅಟ್ ದ ಸೇಮ್ ಟೈಮ್ ಒತ್ತಾಯ ಪೂರ್ವಕವಾಗಿ ನಾವು ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಳ್ಳಲ್ಲ ಅನ್ನೋದು ಮತ್ತೊಂದು ನಿರ್ಧಾರ. ಹಾಗೆಯೇ ಸದ್ಯಕ್ಕೆ ಸ್ಟೇಟಸ್ ಕೋ ಏನಿದೆ ಅಂದರೆ ಈಗಿರುವಂಥ ಸ್ಥಿತಿಯನ್ನು ಹಾಗೇ ಇರ್ತೀವಿ, ಯಾವುದೇ ಹೆಚ್ಚಿನ ಪ್ರಕ್ರಿಯೆಗಳನ್ನು ಅದರಲ್ಲೂ ಕೂಡ ಭೂಸ್ವಾಧೀನ ಇರ್ಬೋದು ಅಥವಾ ಇನ್ನಿತರ ಅಭಿವೃದ್ಧಿ ಕಾರ್ಯ ಇರ್ಬೋದು ತಕ್ಷಣಕ್ಕೆ ಯಾವುದೇ ರೀತಿಯಂಥ ಕೆಲಸಗಳನ್ನು ಮಾಡಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ತಕ್ಷಣಕ್ಕೆ ಯಾವ ರೀತಿಯಂಥ ವಾತಾವರಣ ಇದೆ ಆ ವಾತಾವರಣವನ್ನು ಮುಂದುವರಿಸ್ತಾ ಇದೆ. ಹಾಗೆಯೇ ಈ ಪ್ರಾಜೆಕ್ಟನ್ನು ಕೈ ಬಿಟ್ಟಿಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸರ್ಕಾರ ಪ್ರಾಜೆಕ್ಟನ್ನು ಕೈ ಬಿಟ್ಟಿಲ್ಲ, ಹಾಗೆಯೇ ಒತ್ತಾಯಪೂರ್ವಕವಾಗಿ ಕೂಡ ಭೂಸ್ವಾಧೀನವನ್ನು ಮಾಡ್ತಾ ಇಲ್ಲ. ಈಗ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಕೆಲವರು ಈಗ ಭೂಸ್ವಾಧೀನ ಮಾಡೋದಕ್ಕೆ ರೆಡಿ ಇದ್ದಾರೆ, ಅಂದರೆ ಭೂಸ್ವಾಧೀನವನ್ನು ಈಗಾಗಲೇ ಮಾಡಲಾಗಿದೆ. ಮತ್ತು ಕೆಲವರು ಭೂಸ್ವಾಧೀನಕ್ಕೆ ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾರೆ. ಯಾರು ಭೂಮಿ ಕೊಡಲ್ವೋ ಅವರ ಭೂಮಿಯನ್ನು ನಾವು ವಶಕ್ಕೆ ಪಡೆಯಲ್ಲ ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಯಾರು ಕೊಟ್ಟಿದ್ದಾರಲ್ಲ, ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ 80% ಭೂಸ್ವಾಧೀನ ಆಗಿದೆ, ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ 50% ಭೂಸ್ವಾಧೀನ ಆಗಿದೆ, ಮತ್ತೊಂದಿಷ್ಟು ಹಳ್ಳಿಗಳಲ್ಲಿ 40% ಭೂಸ್ವಾಧೀನ ಆಗಿದೆ. ಹೀಗಾಗಿ ಎಲ್ಲೆಲ್ಲಿ ಭೂಸ್ವಾಧೀನ ಆಗಿದೆಯೋ ಅಲ್ಲಲ್ಲಿ ನಮ್ಮ ಪ್ರಾಜೆಕ್ಟ್ಗಳು ಮುಂದುವರಿಯುತ್ತೆ. ಸರ್ಕಾರದ ಭೂಮಿ ಆಗಿದೆ, ಸರ್ಕಾರ ಅದಕ್ಕೆ ಬೇಕಾದಂಥ ಸೂಕ್ತ ನಿರ್ಧಾರವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ಟೆಕ್ನಿಕಲ್ ವಿಷಯಗಳು ಕೂಡ ಇದೆ, ಯಾಕೆಂದರೆ ಏಕಾಏಕಿ ತೆಗೆಯೋದಕ್ಕೂ ಕೂಡ ಆಗಲ್ಲ. ಯಾಕೆಂದರೆ ಭೂಮಿ ಯಾವ ಯೋಜನೆಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಭೂಮಿ ಇನ್ನು ಸ್ವಾಧೀನ ಪ್ರಕ್ರಿಯೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಆ ಭೂಮಿ ಇನ್ನೂ ಕೂಡ ಸಿಕ್ಕಿಲ್ಲ ಸರ್ಕಾರಕ್ಕೆ. ಹೀಗಾಗಿ ಪ್ರಾಜೆಕ್ಟನ್ನು ಆಲ್ಟರ್ ಮಾಡ್ತಾರಾ ಅಥವಾ ಯಾರು ಕೊಡ್ತಾರೆ ಕಾದು ನೋಡ್ತಾರಾ, ಅದ್ರ ಜೊತೆಗೆ ಈಗಾಗಲೇ ಏನು ಪ್ರಕ್ರಿಯೆಗಳಾಗ್ತಾ ಇದೆ ಅದನ್ನು ಕೂಡ ಕಾದು ನೋಡ್ತಾರೆ. ಅಂದರೆ ಇನ್ಫ್ಯಾಕ್ಟ್ ಕೊಡ್ತಾ ಇರುವಂಥ ಹಣವನ್ನು ಹೆಚ್ಚುವರಿ ಮಾಡ್ತಾರೆ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಎಲ್ಲ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ವಿರುದ್ಧ ಕೂಡ ಮುಖ್ಯಮಂತ್ರಿಗಳು ಹರಿಯಾಯ್ದಿದ್ದಾರೆ. ಒಂದು ಭೂಸ್ವಾಧೀನ ಪ್ರಕ್ರಿಯೆ ಹೇಗಾಯಿತು, ಕುಮಾರಸ್ವಾಮಿ ಅವಧಿಯಲ್ಲಿ ಏನೆಲ್ಲ ಆಯಿತು, ಜೊತೆಗೆ ಆ ಸಂದರ್ಭದಲ್ಲಿ ಆದಂಥ ಮೀಟಿಂಗ್ಗಳಲ್ಲಿ ಯಾವ ನಿರ್ಧಾರಗಳನ್ನು ಮಾಡಲಾಗಿತ್ತು, ಖಾಸಗಿ ಸಹಭಾಗಿತ್ವದಲ್ಲಿ ಒಂದು DLF ಸಂಸ್ಥೆ ಸೇರಿದಂತೆ ಖಾಸಗಿ ಕಂಪನಿಗಳಿಗೆ ಹೇಗೆ PPP ಮಾಡೆಲಲ್ಲಿ ಕೊಡಲಾಗಿತ್ತು, ಇದೆಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ರು. ಒಂದು
ರಾಜಕೀಯವಾಗಿ ವಿರೋಧಿಗಳಿಗೆ ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಡೋದು ಒಂದು ಭಾಗ ಆದರೆ ಆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅದರ ವಿವರವನ್ನು ಕೊಡೋದ್ರ ಮತ್ತೊಂದು ಭಾಗ ಆದರೆ ಅಂತಿಮವಾಗಿ ಪತ್ರಿಕಾಗೋಷ್ಠಿಯ ಕೊನೆಯ ಹಂತದಲ್ಲಿ ಮುಖ್ಯಮಂತ್ರಿಗಳು ಸ್ವ ಇಚ್ಛೆಯಿಂದ ಕೊಡುವಂಥ ರೈತರ ಭೂಮಿಯನ್ನು ಮಾತ್ರ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳುತ್ತೆ, ಒತ್ತಾಯಪೂರ್ವಕವಾಗಿ ಸ್ವಾಧೀನ ಮಾಡೋದಿಲ್ಲ. ಅಂದರೆ ಎಲ್ರಿಗೂ ಕೂಡ ಅನೇಕರಿಗೆ ಆತಂಕ ಇತ್ತು, ಏಕಾಏಕಿ ಸರ್ಕಾರಗಳು ಅಧಿಕಾರಿಗಳು ಬಂದ್ಬಿಡ್ತಾರೆ, ಸರ್ವೆ ಮಾಡ್ತಾ ಇದ್ದಾರೆ, ಹೀಗಾಗಿ ತಮ್ಮ ಭೂಮಿ ಕೂಡ ಸ್ವಾಧೀನ ಪಡಿಸ್ಕೊಂಡಿರ್ತಾರೆ ಅಂತ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಸ್ವ ಇಚ್ಛೆಯಿಂದ ಮಾತ್ರ ಭೂ ಸ್ವಾಧೀನ ಅನ್ನುವಂಥ ವಿಷಯವನ್ನು ಘೋಷಣೆ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ಹೀಗಾಗಿ ಈ ತತ್ಕ್ಷಣಕ್ಕೆ ಈ ಬಿಡದಿ ಪ್ರಾಜೆಕ್ಟ್ ಹೊಸ ತಿರುವನ್ನು ಪಡೆದುಕೊಂಡಿದೆ. ಮುಂದೆ ಪ್ರಾಜೆಕ್ಟ್ ಡ್ರಾಪ್ ಆಗತ್ತಾ ಅಥವಾ ಇದೇ ರೀತಿ ಕಂಟಿನ್ಯೂ ಆಗತ್ತಾ, ಅದು ಮುಂದಿನ ಪ್ರಶ್ನೆ. ಪ್ರಮೋದ್, ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸಿದು, ಹಾಗಾಗಿ ಇಷ್ಟೆಲ್ಲ ಫೋರ್ಸ್ ಮಾಡಿ ರೈತರನ್ನ ವಿರೋಧ ಕಟ್ಕೊಂಡು ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷಗಳು ಆರೋಪಗಳನ್ನ ಮಾಡಿತ್ತು. ಆದ್ರೆ ಈಗ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದಂದ್ರೆ ಇದು ನನ್ನ ಕನಸಿನ ಯೋಜನೆ ಅಲ್ಲ, ಈ ಹಿಂದೆ ಮಾಡಿದಂತಹ ಯೋಜನೆಯನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ. ಬಟ್ ಈಗ ತಗೊಂಡಂತಹ ನಿರ್ಧಾರ ಅಂದ್ರೆ ಸ್ವ ಇಚ್ಛೆಯಿಂದ ಕೊಡೋರ್ ಕೊಡ್ಲಿ ಬಿಡೋರ್ ಬಿಡ್ಲಿ ಅನ್ನುವಂತಹ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ತುಂಬಾ ಡಿಲೇ ಆಗುವಂತಹ ಲಕ್ಷಣಗಳಂತೂ ಎದ್ದು ಕಾಣಿಸ್ತಾ ಇದೆ. ಈಗಲೇ ಈ ಪ್ರಾಜೆಕ್ಟ್ ಗಳಿಗೆ ಒಂದಷ್ಟು ಚಾಲ್ತಿ ಸಿಕ್ಕಿತ್ತು, ಆದ್ರೆ ಈಗ ಮತ್ತೆ ಇಂತಹ ಒಂದು ನಿರ್ಧಾರ ಇನ್ನಷ್ಟು ಡಿಲೇ ಆಗುವಂತಹ ಸಾಧ್ಯತೆಗಳಂತೂ ಕಂಡು ಬರ್ತಾ ಇದೆ. ಪ್ರಮೋದ್, ಮಧು, ವೆರಿ ಇಂಪಾರ್ಟೆಂಟ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಈಗಾಗಲೇ ಅಫ್ಕೋರ್ಸ್ ಸಾಕಷ್ಟು ಡಿಲೇ ಆಗಿದೆ. 2006ರಿಂದ 2026 ತನಕ ಬಂದಿರುವಂಥದ್ದು ಹತ್ತತ್ರ 20 ವರ್ಷಗಳ ಕಾಲ ಡಿಲೇ ಆಗಿದೆ. ಮುಂದೆ ಈ ಪ್ರಾಜೆಕ್ಟ್ ಯಾವಾಗ ಮುಗಿಯುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಂಥ ಟೈಮ್ ಬೌಂಡನ್ನು ಸರ್ಕಾರ ನಿಗದಿ ಮಾಡಲಿಲ್ಲ. ಕಾರಣ ಇಷ್ಟೇ, ಒಂದು ಈ ರೀತಿಯಂಥ ಭೂಸ್ವಾಧೀನ ಪ್ರಕ್ರಿಯೆಗಳು ಅಥವಾ ಈ ಅಭಿವೃದ್ಧಿ ಕೆಲಸಗಳು, ಉಪನಗರಗಳ ನಿರ್ಮಾಣ, ಲೇಔಟ್ಗಳ ನಿರ್ಮಾಣ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಯೋಜನೆಗಳಿದ್ದಂಥ ಸಂದರ್ಭದಲ್ಲಿ ಐತಿಹಾಸಿಕವಾಗಿ ನೋಡಿದಂಥ ರೀತಿಯಲ್ಲೇ ಆದರೆ ಅನೇಕ ಸಂದರ್ಭಗಳಲ್ಲಿ ಸಾಕಷ್ಟು ಡಿಲೇ ಆಗಿದೆ. ಯಾಕೆಂದರೆ ಡೆಮೋಕ್ರೆಟಿಕ್ ಪ್ರೋಸೆಸ್ಸಲ್ಲಿ ಜನಗಳ ಭೂಮಿಯನ್ನು ಪಡೆಯೋದು ಸಾಕಷ್ಟು ವಿಳಂಬವಾಗುತ್ತೆ, ಜನಗಳ ಭೂಸ್ವಾಧೀನ ಪ್ರಕ್ರಿಯೆ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಕಾರಣಗಳಿಗೋಸ್ಕರ ವಿಳಂಬವಾಗಿದೆ. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಅಷ್ಟೇ, ತತ್ಕ್ಷಣಕ್ಕೆ ಯೋಜನೆನ ಖಂಡಿತ ಕೈ ಬಿಡಲ್ಲ, ಆದರೆ ಸರ್ಕಾರ ಅರ್ಜೆಂಟ್ ಆಗಿಲ್ಲ, ಸರ್ಕಾರ ಇವತ್ತೇ ಮಾಡಬೇಕು ನಾಳೆನೇ ಮಾಡಬೇಕು ಅನ್ನೋಂಥದ್ದಿಲ್ಲ. ಸರ್ಕಾರದ ಪ್ರಾಜೆಕ್ಟ್ ಇದಾಗಿದೆ. ಯಾಕೆಂದರೆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಹಿಂದಿನ ಸರ್ಕಾರಗಳಿರ್ಬೋದು ಈ ಯೋಜನೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಹಾಗಂತ ನಾವು ಏಕಾಏಕಿ ಯೋಜನೆಯನ್ನು ಡ್ರಾಪ್ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಬೆಂಗಳೂರಿಗೆ ಈ ಒಂದು ಯೋಜನೆಯ ಅವಶ್ಯಕತೆ ಇದೆ. ಆದರೆ ಇದನ್ನು ಯಾವ ರೀತಿ ಸರಳೀಕರಣ ಮಾಡ್ಬೋದು ಅಥವಾ ಒತ್ತಡವಿಲ್ಲದೆ, ರೈತರಿಗೆ ಆತಂಕವಿಲ್ಲದೆ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಹೀಗಾಗಿ ನಾವು ಅರ್ಜೆಂಟಾಗಿ ಇದನ್ನು ಏಕಾಏಕಿ ನಿರ್ಧಾರಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಚಾರ ವೆರಿ ಇಂಪಾರ್ಟೆಂಟ್ಲಿ ಮಧು, ಯಾವ ವಿಚಾರ ಅಂದರೆ ಈಗಾಗಲೇ ಸರ್ಕಾರ ಸ್ವಇಚ್ಛೆಯಿಂದ ಕೊಡ್ಬೋದು, ಇಲ್ಲಾಂದರೆ ನೀವು ನಿಮ್ಮ ಮನೆಯನ್ನು ಹಾಗೆ ಇಟ್ಕೋಬೋದು, ಜಮೀನನ್ನು ಹಾಗೆ ಇಟ್ಕೋಬೋದು ಅಂತ ಹೇಳ್ತಿದ್ದಾರೆ. ಆದರೆ ಈಗಾಗಲೇ ಸರ್ಕಾರ ಅಲ್ಲಿ ರೆಡ್ ಝೋನನ್ನು ವಿಧಿಸಿದೆ. ರೆಡ್ ಝೋನ್ ಅಂದರೆ ಯಾವ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಲಾಗಿತ್ತು ಆ ಒಂದು ಏರಿಯಾವನ್ನು, ಉದಾಹರಣೆಗೆ ಇಂತಿಷ್ಟು ಏರಿಯಾಗಳನ್ನು 10 ಕಿಲೋಮೀಟರ್ 20 ಕಿಲೋಮೀಟರ್ ಏರಿಯಾನ ನಾವು ಭೂಸ್ವಾಧೀನ ಮಾಡ್ಕೋತೀವಿ ಅಂತ ಯಾವಾಗ ಘೋಷಣೆ ಮಾಡಿದ್ರು, ಆ 20 ಕಿಲೋಮೀಟರ್ ವ್ಯಾಪ್ತಿಯ ಏರಿಯಾಗಳೇನಿರುತ್ತೆ ಆ ಏರಿಯಾಗಳಲ್ಲಿ ಯಾವುದೇ ರೀತಿಯಂಥ ಅಭಿವೃದ್ಧಿ ಕಾರ್ಯಗಳನ್ನು, ಅದು ಮನೆ ಕಟ್ಟೋದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂಥ ಬೆಳವಣಿಗೆಗಳನ್ನು ಮಾಡ್ಬೋದಿರ್ಬೋದು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳೋದಿರ್ಬೋದು, ರಿಪೇರಿನೇ ಮಾಡೋದಿರ್ಬೋದು, ಇದೆಲ್ಲವನ್ನೂ ಕೂಡ ಅಧಿಕೃತವಾಗಿ ಮಾಡಾಗಿಲ್ಲ, BMRDA ಪರ್ಮಿಷನ್ ಇಲ್ಲದೆ ಮಾಡಾಗಿಲ್ಲ. ಹೀಗಾಗಿ ರೆಡ್ ಝೋನ್ ವಿಧಿಸಲಾಗಿದೆ. ಈಗ ನಾವು ಪ್ರಶ್ನೆ ಕೇಳಿದ್ವಿ, ನೀವು ವಾಪಸ್ ರೈತರು ಇಟ್ಕೋಬೋದು ಅಂತ ಹೇಳ್ತಾ ಇದ್ದೀರಿ, ಸ್ವ ಇಚ್ಛೆಯಿಂದ ಕೊಟ್ಟರೆ ಮಾತ್ರ ತಗೋತೀವಿ ಅಂತ ಹೇಳ್ತೀರಿ. ಹಾಗಾದರೆ ರೆಡ್ ಝೋನ್ ವಾಪಸ್ ಮಾಡ್ತಾರಾ? ಬಹುಶಃ ವಾಪಸ್ ಮಾಡಲ್ಲ ಅನ್ನುವಂಥ ಸೂಚನೆ ಈಗ ಮುಖ್ಯಮಂತ್ರಿಗಳಿಂದ ಬಂದಿದೆ. ಹೀಗಾಗಿ ಈ ಭೂಮಿ ಕೈ ಬಿಟ್ಟರು ಕೂಡ ಅವರಿಗೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅದು ಕೂಡ ನೋಡಬೇಕಾಗತ್ತೆ. ಕೆಲವೊಂದಿಷ್ಟು ಟ್ರಿಕ್ಸ್ಗಳು ಕೂಡ ಒಳಗಡೆ ಇದೆ. ಇದನ್ನು ಡೆಮೋಕ್ರೆಟಿಕಲಿ ಕೂಡ ಒಂದು ಪ್ರೋಸೆಸ್ ಆಗಿ, ಅಂದರೆ ಒಂದು ಎಕ್ಸಸೈಸ್ ಆಗಿ ರೈತರನ್ನ ಅಪ್ರೋಚ್ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ತಾಂತ್ರಿಕ ಕಾರಣಗಳು, ಅಂದರೆ ಈಗ ರೆಡ್ ಝೋನ್ ವಿಧಿಸಿನೇ ಆ ಭೂಮಿ ಕೈ ಬಿಟ್ಟರೆ ಹಾಗಾದರೆ ರೈತರಲ್ಲಿ ಹೇಗೆ ಅಭಿವೃದ್ಧಿ ಮಾಡ್ಕೋಬೇಕಾಗತ್ತೆ, ಹೇಗೆ ಮತ್ತೆ ಮನೆ ಕಟ್ಕೋಬೇಕಾಗತ್ತೆ, ಅದನ್ನು ಮಾರೋದಕ್ಕೂ ಕೂಡ ಆಗಲ್ಲ, ಅದನ್ನು ಹಾಗೆ ಇಟ್ಕೊಳ್ಳೋದಕ್ಕೂ ಕೂಡ ಆಗಲ್ಲ. ಹೀಗಾಗಿ ಸಾಕಷ್ಟು ಕ್ವಶನ್ಸ್ಗಳಿದೆ. ಇದರ ನಡುವೆ ರೈತರಿಗೆ ಒಂದು ಚಿಕ್ಕದಾದಂಥ ರಿಲೀಫ್ ಕೂಡ ಇದೆ ಅಂದರೆ ತಪ್ಪಾಗಲ್ಲ, ತತ್ಕ್ಷಣದ ರಿಲೀಫ್ ಇದೆ. ಮಧು. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಸುದೀರ್ಘವಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇದರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಂಬಂಧ ಸಮಿತಿ ರಚನೆ ಮಾಡೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಸುಳಿವು ನೀಡಿದ್ದಾರೆ. ಈ ಸಮಿತಿಯಲ್ಲೇ ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಅಂದ್ರೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಗದ್ದಲ, ಗಲಾಟೆ, ಗೊಂದಲಗಳು ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು, ಅದಾದ ನಂತರ ತೀರ್ಮಾನಗಳಾಗಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದ್ವು. ಅದರ ಹಿನ್ನೆಲೆಯಲ್ಲೇ ಈಗ ಬಿಡದಿ ಟೌನ್ಶಿಪ್ ಬಗ್ಗೆ ಒಂದು ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿ ಸಿಎಂ ಹೇಳಿದ್ದಾರೆ. ಒಂದು 2-3 ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನು ನಾನು
ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ದೀರಿ, ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ DK, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು, ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ, ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನು ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತರಿಗಿರುವಂಥ ಸಂಬಂಧ, ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು